ನೋಡಿ, ಅತ್ಯಂತ ಒಂದು ಆಘಾತಕಾರಿಯಾದಂಥ ಘಟನೆ. ಮೊನ್ನೆ ಒಬ್ಬ ಅಶ್ರಫ್ ಅಂತ ತೀರೋಗಿರೋದು, ಇವತ್ತು ನಿನ್ನೆ ಸುಹಾಸ್ ಅವರು ತೀರೋಗಿರೋದು, ಮರ್ಡರ್ ಆಗಿರುವಂಥದ್ದು. ಇದು ಅತ್ಯಂತ ಒಂದು ಎಲ್ರಿಗೂ ಇದರಿಂದ ಆಘಾತ ಆಗಿದೆ ಮತ್ತು ಇದು ಒಂದು ದುರ್ಘಟನೆ. ಈಗ ಪೊಲೀಸ್ ಅವರು ಇದನ್ನು ಎಲ್ಲ ರೀತಿಯ ಒಂದು ತನಿಖೆಯನ್ನು ಮಾಡಿ ತಪ್ಪಿತಸ್ಥರನ್ನು ಹಿಡಿಯೋದಕ್ಕೆ ಎಲ್ಲ ಕ್ರಮಗಳು ತಗೊಳ್ಬೇಕಾಗ್ತದೆ. ಅವ್ರಿಗೆ ತಗೊಳ್ಳೋದಕ್ಕೆ ಮುಕ್ತ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಪೊಲೀಸ್ ಅವರು ಸರಿಯಾದ ರೀತಿಯಲ್ಲಿ ಇದನ್ನು ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಮತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೋಮಿನ ಒಂದು ವೈಷಮ್ಯ, ಆ ವಿಷಬೀಜ ಏನಿದೆ ಅದನ್ನು ನಾವು ಹೋಗಲಾಡಿಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಪ್ರಚೋದಕಾರಿ ಮಾತುಗಳನ್ನು ಆಡುವ ಮುಖಾಂತರ ಮತ್ತು ದ್ವೇಷವನ್ನು ಹೆಚ್ಚಿಸುವ ಮುಖಾಂತರ ಇದಕ್ಕೆ ಕೊನೆ ಇಲ್ಲ. ನಮಗೆ ಶಾಂತಿ ನೆಮ್ಮದಿ ಸ್ಥಾಪನೆ ಆಗಬೇಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಬರ್ತಕ್ಕಂಥದ್ದಕ್ಕೆ ಎಲ್ಲರೂ ಸೇರಿ ಮಾಡಬೇಕು. ಇವತ್ತು ಹಾಳು ಮಾಡುವಂಥ ಕೆಲಸ ಭಾಳ ಸುಲಭ, ಜೋಡಿಸುವಂಥ ಕೆಲಸ ಕಷ್ಟ. ಇವತ್ತು ಶಾಂತಿಯನ್ನು ಸ್ಥಾಪನೆ ಮಾಡತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕಿಂತ ಮುಖ್ಯ ಇವತ್ತು ತಪ್ಪಿತಸ್ಥರೇನಿದ್ದಾರೆ, ಈ ಹಲ್ಲೆ, ಈ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರ್ತಕ್ಕಂಥವ್ರು, ಅವರನ್ನು ಹಿಡಿದಾಕುವಂಥದ್ದು ಪ್ರಥಮ ಆದ್ಯತೆ. ಅದನ್ನು ಪೊಲೀಸರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೀವಿ ಮತ್ತು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅಥವಾ ರಾಜಕೀಯದ ದುರುದ್ದೇಶಗಳು ಏನೂ ಇರೋದಿಲ್ಲ. ನಮಗೆ ಎಲ್ಲರೂ ಒಂದೇ, ಎಲ್ಲ ಧರ್ಮದವರು ಒಂದೇ, ಎಲ್ಲ ಜಾತಿಯವರು ಒಂದೇ, ಎಲ್ಲ ಭಾಷೆಯವರು ಒಂದೇ. ಕಾನೂನು ಮುಂದೆ ಯಾವುದು ಕೂಡ ವ್ಯತ್ಯಾಸ ಇರಬಾರ್ದು, ಇರಕೂಡದು. ಅದಕ್ಕೆ ಆ ನಿಟ್ಟಿನಲ್ಲಿ ಕ್ರಮಗಳು ತಗೊಳ್ತಾ ನಾನೀಗ ಮುಖ್ಯಮಂತ್ರಿಯವರನ್ನು ಕೂಡ ಭೇಟಿ ಮಾಡ್ತಾ ಇದ್ದೀನಿ. ನಾಳೆ ಹೇಗೋ ನಾನು ಮಂಗಳೂರಿಗೆ ಹೋಗೋ ಥರ ಒಂದು ಪ್ರೋಗ್ರಾಮ್ ಮೊನ್ನೆ ಹಾಕೊಂಡಿದ್ದೆ, ಈ ಘಟನೆ ಆಗೋದಕ್ಕಿಂತ ಮುಂಚೆನೇ. ಅಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದಕ್ಕೆ ಅಂತ. ಅದು ನಾಳೆನೂ ಹೋಗ್ತಾ ಇದ್ದೀನಿ. ಗೃಹ ಸಚಿವರ ಜೊತೆ ಕೂಡ ಮಾತನಾಡಿದ್ದೀನಿ. ಅವರು ಇದರ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ಕೂಡ ಅವರು ನಿಯಂತ್ರಣ ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಈಗ ಮುಖ್ಯಮಂತ್ರಿಯವರ ಹತ್ರನೂ ಕೂಡ ಮಾತನಾಡಿ ನಂತರ ಮುಂದಿನ ಕ್ರಮಗಳೇನು ಅಂತ ಪೊಲೀಸ್ ಅವರು ತಗೊಳ್ತಾರೆ. ಸರ್, ಬಿಜೆಪಿ ಹೇಳ್ತಿರೋದು ಕಾಂಗ್ರೆಸ್ ಸರ್ಕಾರ ಬಂದಾಗನೇ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗುತ್ತೆ, ನೋಡಿ ಜಿಹಾದಿ ಸರ್ಕಾರ ಇದು ಅತ್ಯಂತ ನೋವಿನ ಸಂಗತಿ. ಮೊನ್ನೆ ಹತ್ಯೆ ಆದಾಗ ಬಿಜೆಪಿ ಯಾಕೆ ಮಾತಾಡಲಿಲ್ಲ? ಅಶ್ರಫ್ ಅವರು ತೀರೋದಾಗ ಯಾಕೆ ಇವ್ರು ಬಾಯಿ ಬಿಚ್ಚಕ್ಕಾಗೋದಿಲ್ಲ? ಮನುಷ್ಯರೇ ಅಲ್ವಾ? ಇದು ಅತ್ಯಂತ ನೋಡಿ, ಈ ತರದ ಮಾತುಗಳನ್ನು ಆಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಒಂದು ತಪ್ಪಿನ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಯಾರೇ ತೀರೋದ್ರೂ ಕೂಡ ಅದು ಖಂಡಿಸಬೇಕು. ನಾವು ಯಾರನ್ನು ಕೂಡ ನಾವು ರಕ್ಷಿಸ್ತಕ್ಕಂಥ ಪ್ರಶ್ನೆ ಇರಬಾರ್ದು. ಆದ್ರಿಂದ ಇದಕ್ಕೆ ನಾವೆಲ್ಲರೂ ಸೇರಿ ಇದನ್ನು ಎದುರಿಸದೆ ಹೋದ್ರೆ ಇದೇ ರೀತಿ ಮುಂದಿನ ಕೂಡ ಯಾವ ದಿಕ್ಕಿನಲ್ಲಿ ಇದು ಹೋಗ್ಬೋದು ನಾವು ಊಹೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವುದೇ ಪಕ್ಷ ಆಗಿರ್ಬೋದು, ಬಿಜೆಪಿನೇ ಇರ್ಬೋದು, ಬೇರೆ ಕಮ್ಯುನಿಸ್ಟ್ ಪಕ್ಷಗಳೇ ಇರ್ಬೋದು, SDPIನೇ ಇರ್ಬೋದು, ಯಾರೇ ಇರ್ಬೋದು, ಇವತ್ತು ನಾವು ಎಲ್ಲಿದ್ದೀವಿ, ಮುಂದೆ ಏನಾಗ್ಬೋದು, ಈ ಥರ ಎಲ್ಲ ಘಟನೆಗಳಾದರೆ ಯಾರಿಗೆ ತೊಂದರೆ ಆಗ್ತದೆ, ಎಷ್ಟು ಜನ ಅಮಾಯಕರು ಈ ಥರ ತೀರೋಗ್ಬೇಕು, ಎಷ್ಟು ಜನರಿಗೆ ಈ ಥರ ಇದರಿಂದ ಭಯಭೀತಿಯಲ್ಲಿ ಇರಬೇಕು, ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಮುಸ್ಲಿಮರಿಗೆ ಫುಲ್ ಲಿಬರ್ಟಿ ಕೊಟ್ಬಿಟ್ಟಿದ್ದಾರೆ. ಈ ತರದ ಮಾತುಗಳನ್ನ ಆಡುವಂತದ್ದು ದಯವಿಟ್ಟು ಬಿಡಬೇಕು. ಅವರು ಈ ತರ ಎಲ್ಲ ಮಾತಾಡಬಾರ್ದು. ನಾವು ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಮಾಡಕ್ ಹೋಗೋದಿಲ್ಲ. ಕಾನೂನು ಮುಂದೆ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ನಾವು ಇಟ್ಕೊಳ್ಳೋದಿಲ್ಲ. ಪೊಲೀಸ್ ಅವರು ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮ ತಗೊಳ್ಳೋಕೆ ಅವ್ರು ಹೆಜ್ಜೆ ಇಡ್ತಾರೆ. ನೀವು ಬೆಂಕಿಯನ್ನು ಹಚ್ಚುವಂತ ಕೆಲಸ ಯಾರು ಮಾಡಬೇಡಿ. ಬೆಂಕಿಯನ್ನು ಅದನ್ನ ಅರಳಿಸುವಂತ ಕೆಲಸ ಮಾಡ್ಬೇಕು, ನಾವು ಹೆಚ್ಚು ಮಾಡುವಂಥದ್ದಲ್ಲ. ಅದಕ್ಕೋಸ್ಕರ ಅದರಲ್ಲೂ ಜವಾಬ್ದಾರಿ ಇರತಕ್ಕಂಥವ್ರಂತೂ ಇದರಲ್ಲಿ ಇನ್ನೂ ಹೆಚ್ಚಿನ ಒಂದು ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.